ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗಂತೂ ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡೋರ್ವರ್ಗುನು ಎದುರಿಸ್ತಿರೋ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಈ ಡ್ಯಾಂಡ್ರಫ್ ಸಮಸ್ಯೆ. ನೋಡಿ ಇಲ್ಲಿ ಎಷ್ಟು ಡ್ಯಾಂಡ್ರಫ್ ಆಗಿದೆ ಇವಳಿಗೆ ಅಂತ ಹೇಳಿದ್ರೆ, ತುಂಬಾನೇ ಡ್ಯಾಂಡ್ರಫ್ ಆಗಿದೆ. ಈ ರೀತಿ ಡ್ಯಾಂಡ್ರಫ್ ಇರೋದಕ್ಕೆ ಇವಳಿಗೆ ತುಂಬಾನೇ ತಲೆ ಹಿಚ್ಚಿಂಗ್ ಆಗ್ತಿತ್ತು, ಸಖತ್ ಕೆರ್ಕೊಳ್ಳೋಳು. ಹಾಗೆ ಹೇರ್ ಫಾಲ್ ಕೂಡ ತುಂಬಾನೇ ಜಾಸ್ತಿ ಆಗ್ತಾ ಇತ್ತು, ತುಂಬಾನೇ ಕೂದಲು ಉದುರುತ್ತಿತ್ತು. ಹಂಗಾಗಿ ನಾನು ಇದಕ್ಕೆ ಒಂದು ಹೋಮ್ ರೆಮಿಡಿನ ಮಾಡಿದ್ದೀನಿ. ಇಷ್ಟು ಡ್ಯಾಂಡ್ರಫ್ ಒಂದೇ ಒಂದು ವಾಶ್ ನಲ್ಲಿನೇ ಹೋಗೋ ರೀತಿ ಒಂದು ಹೇರ್ ಪ್ಯಾಕ್ ನ ರೆಡಿ ಮಾಡಿ ನನ್ನ ಮಗಳಿಗೆ ಹಚ್ತಾ ಇದ್ದೀನಿ. ನಿಮ್ ಮನೇಲೂ ಯಾರಿಗಾದ್ರೂ ಈ ರೀತಿ ಡ್ಯಾಂಡ್ರಫ್ ಸಮಸ್ಯೆ ಇದ್ರೆ ಅಥವಾ ಮಕ್ಳಿಗೆ ಏನಾದ್ರೂ ಡ್ಯಾಂಡ್ರಫ್ ತುಂಬಾನೇ ಆಗಿದೆ ಅಂತ ಹೇಳಿದ್ರೆ ಈ ಒಂದು ಹೋಮ್ ರೆಮಿಡಿನ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ನೀವು ಒಂದೇ ವಾಶ್ ಅಲ್ಲಿ ಎಷ್ಟು ಕ್ಲಿಯರ್ ಆಗಿದೆ ಡ್ಯಾಂಡ್ರಫ್ ಅಂತ ಹೇಳಿ. ಹಾಗೆ ಈ ಒಂದು ಹೇರ್ ಪ್ಯಾಕ್ ಇಂದ ನಮ್ಮ ಹೇರ್ ಗ್ರೋ ಆಗೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಹಾಗಿದ್ರೆ ಬನ್ನಿ ಈ ಒಂದು ಡ್ಯಾಂಡ್ರಫ್ ಕ್ಲಿಯರ್ ಮಾಡೋ ಈ ಹೇರ್ ಪ್ಯಾಕ್ ನ ಹೇಗ್ ಮಾಡೋದು ಅಂತ ಹೇಳಿ ನೋಡೋಣ. ಅದಕ್ಕೂ ಮೊದಲು ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಹೇರ್ ಪ್ಯಾಕ್ ನ ಮಾಡ್ಕೊಳ್ಳೋದಿಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಜಾರ್ ತಗೊಂಡು ಅದಕ್ಕೆ 2 ಸ್ಪೂನ್ ಆಗುವಷ್ಟು ಮೆಂತೆ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ. ನಿಮ್ಗೆ ಏನಾದ್ರೂ ರಾತ್ರಿ ನೆನೆಸೋದಕ್ಕಾಗಿಲ್ಲ, ಮರ್ತ್ಬಿಟ್ರಿ ಅಂತ ಹೇಳಿದ್ರೆ ಬೆಳಿಗ್ಗೆನೆ ಒಂದು 3 ಅವರ್ ಆದ್ರೂ ನೆನೆಸಿ ಯೂಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಇದಕ್ಕೆ ಒಂದು ಮೀಡಿಯಂ ಗಾತ್ರದ್ದು ಒಂದು ಈರುಳ್ಳಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿ ಬಂದ್ಬಿಟ್ಟು ನಮ್ಗೆ ಹೇರ್ ಫಾಲ್ ಆಗ್ತಾ ಇದ್ರೆ ಅದನ್ನ ಕಂಟ್ರೋಲ್ ಮಾಡುತ್ತೆ, ಹಾಗೆ ಹೇರ್ ಗ್ರೋ ಆಗೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಮತ್ತೆ ನಾವಿಲ್ಲಿ ಮೆಂತ್ಯನ ಯೂಸ್ ಮಾಡ್ಕೊಂಡಿರೋದ್ರಿಂದ ಮೆಂತ್ಯ ನಮ್ಮ ಬಾಡಿಗೆ ತುಂಬಾನೇ ತಂಪು ಮಾಡುತ್ತೆ. ಹಂಗಾಗಿ ಮಕ್ಕಳಿಗೆ ಹಚ್ತಿದೀವಿ ಅಂತ ಹೇಳಿದಾಗ ಆ ತಂಪು ಅವ್ರಿಗೆ ಕೋಲ್ಡ್ ಆಗೋ ಚಾನ್ಸಸ್ ಬರುತ್ತೆ, ಅಂದ್ರೆ ನೆಗಡಿ ಕೆಮ್ಮಾಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನಾವು ಈರುಳ್ಳಿನ ಸೇರಿಸ್ಕೊಂಡ್ರೆ ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇದಕ್ಕೆ ಒಂದು ಫುಲ್ ಅಲೋವೆರಾ ಲೀಫ್ ನ ನಾನು ಇಲ್ಲಿ ತಗೊಂಡಿದ್ದೀನಿ. ಆದಷ್ಟು ಫ್ರೆಶ್ ಅಲೋವೆರಾ ಇದ್ರೇನೆ ಬಳಸ್ಕೊಳ್ಳಿ. ಈ ಫ್ರೆಶ್ ಅಲೋವೆರಾ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಅಲೋವೆರಾ ಜೆಲ್ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಆದಷ್ಟು ಫ್ರೆಶ್ ಅಲೋವೆರಾನೇ ಬಳಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇವಾಗ ಇದನ್ನು ಕೂಡ ನೀಟಾಗಿ ತೊಳೆದು 1-2 ಸಾರಿ ನೀರಿನಲ್ಲಿ ವಾಶ್ ಮಾಡಿ ನಂತರ ನಾನು ಈ ಜೆಲ್ ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನಾವು ತೊಳೆದೇ ಯೂಸ್ ಮಾಡಿದ್ರೆ ಅದ್ರಲ್ಲಿರೋ ಏನು ಯೆಲ್ಲೋ ಕಲರ್ ಲಿಕ್ವಿಡ್ ಏನ್ ಬರುತ್ತೆ ಅದರಿಂದ ಸ್ವಲ್ಪ ಹಿಚಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತೆ ಸ್ಕಿನ್ ಅಲರ್ಜಿಗಳು ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಆ ಯೆಲ್ಲೋ ಕಲರ್ ಪಾರ್ಟ್ ನ ತೆಗೆದು ಜಸ್ಟ್ ವೈಟ್ ಅಷ್ಟೇ ಯೂಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ 2-3 ಸ್ಪೂನ್ ಆಗುವಷ್ಟು ಮೊಸರು ಕೂಡ ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಮೇನ್ ಆಗಿ ಬೇಕಾಗಿರೋದೇನೆ ಈ ನಿಂಬೆ ಹಣ್ಣು. ಈ ನಿಂಬೆ ಹಣ್ಣಿನ ರಸನ ಮಿಕ್ಸ್ ಮಾಡದೆ ಯೂಸ್ ಮಾಡಿ, ಯಾಕಂದ್ರೆ ಡ್ಯಾಂಡ್ರಫ್ ನ ಕ್ಲಿಯರ್ ಮಾಡೋ ಶಕ್ತಿ ಇರೋದೇ ಈ ನಿಂಬೆ ಹಣ್ಣಿಗೆ. ಒಂದು ಫುಲ್ ನಿಂಬೆ ಹಣ್ಣಿನ ರಸನ ಕೂಡ ಇದ್ರ ಜೊತೆ ಸೇರಿಸ್ಕೊಂಡು ಇವಾಗ ಇದನ್ನ ಸ್ಮೂತ್ ಆಗಿ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ ಈ ರೀತಿ ನೈಸ್ ಆಗಿ ರುಬ್ಕೊಂಡಿದೀನಿ. ನಾವು ಈರುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ಪಿಂಕ್ ಕಲರ್ ಅಲ್ಲಿ ಇದು ಬರುತ್ತೆ. ಇಷ್ಟೇನೆ, ಈ ಡ್ಯಾಂಡ್ರಫ್ ನ ಕ್ಲಿಯರ್ ಮಾಡೋ ಈ ಹೇರ್ ಪ್ಯಾಕ್ ರೆಡಿನೇ ಆಗೋಗುತ್ತೆ. ಸಿಂಪಲ್ ಆಗಿ ನಾವು ಮನೆಯಲ್ಲೇ ಇರುವಂತಹ ಪದಾರ್ಥಗಳಿಂದ ಮಾಡ್ಕೊಳ್ಬಹುದು. ಇವಾಗ ನೋಡ್ತಿದ್ದೀರಾ ಅಲ್ವಾ ಎಷ್ಟು ಡ್ಯಾಂಡ್ರಫ್ ಇದೆ ಅಂತ ನಿಮ್ಗೆ ಇಲ್ಲಿ ತೋರಿಸ್ತಿದೀನಿ. ನೋಡ್ಬೋದು ಇಲ್ಲಿ ಫುಲ್ಲು ಎಲ್ಲಾ ಕಡೆನೂ ಡ್ಯಾಂಡ್ರಫ್ ಆಗಿತ್ತು ಅವಳಿಗೆ, ತುಂಬಾನೇ ಡ್ಯಾಂಡ್ರಫ್ ಆಗ್ತಿತ್ತು. ಹಾಗೆ ಸಖತ್ತು ಕೆರ್ಕೊಳ್ಳೋಳು, 1-2 ಸಣ್ಣ ಪುಟ್ಟ ಗಾಯನೂ ಕೂಡ ಆಗಿತ್ತು. ಹಂಗಾಗಿ ನಾನು ಈ ಪ್ಯಾಕ್ ನ ರೆಡಿ ಮಾಡಿ ಹಚ್ತಾ ಇದ್ದೀನಿ ಇವಳಿಗೆ. ನಾವು ಈ ಪ್ಯಾಕ್ ನ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಈ ರೀತಿ ಪಾರ್ಟ್ ಬೈ ಪಾರ್ಟ್ ತೆಗೆದು ನೀಟಾಗಿ ನಮ್ಮ ತಲೆ ಬುಡಕ್ಕೆ ನಾವು ಇದನ್ನ ಹಚ್ಕೊಳ್ಬೇಕು. ಆರಾಮಾಗಿ ನೀವು ಇದನ್ನ ಮಕ್ಳಿಗೂ ಕೂಡ ಹಚ್ಬೋದು. ಅವ್ರಿಗೂ ಹೇರ್ ಗ್ರೋತ್ ಆಗುತ್ತೆ, ಮತ್ತೆ ಹೇರ್ ಫಾಲ್ ಆಗ್ತಾ ಇದ್ರೆ ಕಡಿಮೆ ಆಗುತ್ತೆ, ಮತ್ತೆ ನಮ್ಮ ಹೇರ್ ಹೆಲ್ದಿ ಆಗಿರೋದಕ್ಕೂ ಕೂಡ ಈ ಹೇರ್ ಪ್ಯಾಕ್ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ನಾವಿಲ್ಲಿ ಯೂಸ್ ಮಾಡಿರೋ ಮೆಂತ್ಯದಲ್ಲಿ ಹೆಚ್ಚಾಗಿ ಪ್ರೋಟೀನ್ ಇರೋದ್ರಿಂದ ಅದು ಕೂದಲು ಉದುರೋದನ್ನ ಕಡಿಮೆ ಮಾಡುತ್ತೆ. ಹಾಗೆ ಕೂದಲಿನ ಬುಡನ ಬಂದ್ಬಿಟ್ಟು ಇದು ಸ್ಟ್ರಾಂಗ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಇದು ಡ್ಯಾಂಡ್ರಫ್ ನು ಕೂಡ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ತಲೆ ಬುರುಡೆಯಲ್ಲಿ ಹಿಚ್ಚಿಂಗ್ ಏನಾದ್ರೂ ಇದ್ರೆ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಮೆಂತ್ಯ. ಮತ್ತೆ ಮೆಂತ್ಯ ಬಂದ್ಬಿಟ್ಟು ನಮ್ಮ ಕೂದಲಿಗೆ ನ್ಯಾಚುರಲ್ ಕಂಡೀಷನರ್ ಆಗಿ ಇದು ಹೆಲ್ಪ್ ಮಾಡಿ ಕೂದಲು ಶೈನಿಂಗ್ ಆಗಿರೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಇದ್ರಲ್ಲಿ ಯೂಸ್ ಮಾಡಿರೋ ಈರುಳ್ಳಿನೂ ಅಷ್ಟೇನೆ ಕೂದಲು ಉದುರೋದನ್ನ ಕಡಿಮೆ ಮಾಡಿ ಹೇರ್ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಡ್ಯಾಂಡ್ರಫ್ ಅಥವಾ ಕೂದಲಲ್ಲಿ ಏನಾದ್ರೂ ಇನ್ಫೆಕ್ಷನ್ಸ್ ಏನಾದ್ರೂ ಆಗಿದ್ರೆ ಅದನ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ಹಾಗೆ ಇದು ಕೂಡ ಕಂಡೀಷನರ್ ಆಗಿನೂ ಕೂಡ ಇದು ಕೆಲಸ ಮಾಡುತ್ತೆ. ಹಾಗೆ ಇದ್ರಲ್ಲಿ ಯೂಸ್ ಮಾಡ್ಕೊಂಡಿರೋ ಮೊಸರು ಆಗಿರ್ಬೋದು ಅಥವಾ ಅಲೋವೆರಾ ಆಗಿರ್ಬೋದು, ಇದೆರಡನ್ನೂ ಕೂಡ ನಮ್ಮ ಕೂದಲಿಗೆ ನ್ಯಾಚುರಲ್ ಮೆಡಿಸಿನ್ ಆಗಿ ಕೆಲಸ ಮಾಡುತ್ತೆ. ಅಲೋವೆರಾದಲ್ಲಿ ಸಾಕಷ್ಟು ವಿಟಮಿನ್ಸ್ ಗಳು ಜಾಸ್ತಿ ಇದ್ದು ಇದರಿಂದ ನಮ್ಮ ನೆತ್ತಿಯಲ್ಲಿ ರಕ್ತ ಪರಿಚಲನೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ನಮ್ಮ ಕೂದಲು ಬೇಗನೆ ಬೆಳೆಯುತ್ತೆ ಅಂತಾನೆ ಹೇಳ್ಬೋದು. ಹಾಗೆ
ಹಾಗೆ ಮೊಸರಲ್ಲಿ ಪ್ರೋಟೀನ್ ಕೂಡ ತುಂಬಾನೇ ಜಾಸ್ತಿ ಇರೋದ್ರಿಂದ ನಮ್ಮ ನೆತ್ತಿಲಿ ಏನಾದ್ರು ತುರ್ಕೆ ಏನಾದ್ರು ಇದ್ದು ಅಥವಾ ತಲೆ ಹೊಟ್ಟೆ ಸಮಸ್ಯೆ ಜಾಸ್ತಿ ಇದ್ರೆ ಅದನ್ನ ಇದು ಕಂಟ್ರೋಲ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಇದ್ರಲ್ಲಿ ಯೂಸ್ ಮಾಡ್ಕೊಂಡಿರೋ ನಿಂಬೆ ಹಣ್ಣಿನ ರಸದಲ್ಲೂ ಅಷ್ಟೇನೆ ವಿಟಮಿನ್ ಸಿ ಜಾಸ್ತಿ ಇದ್ದು ಇದು ನಮ್ಮ ಕೂದಲಿಗೆ ಮುಖ್ಯವಾಗಿ ತಲೆ ಹೊಟ್ಟನ್ನ ಕಡಿಮೆ ಮಾಡಲು ಅಥವಾ ನಮ್ಮ ನೆತ್ತಿಲಿ ಹೆಚ್ಚಾಗಿ ಎಣ್ಣೆ ಅಂಶ ಇದ್ರೆ ಅದನ್ನು ಕೂಡ ಇದು ತೆಗೆಯುತ್ತೆ. ಮತ್ತೆ ಕೂದಲು ಉದುರೋದನ್ನ ಕಡಿಮೆ ಮಾಡಿ ಕೂದಲು ಶೈನಿಂಗ್ ಅನ್ನ ಕೂಡ ಇದು ಹೆಚ್ಚಿಸಲು ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ನೆತ್ತಿಲಿ ಏನಾದ್ರು ಸೋಂಕಿದ್ರೆ ಅದನ್ನು ಕೂಡ ತಡೆದು ಕೂದಲು ಬೇಗನೆ ಬೆಳೆಯಲು ಇದು ಸಹಾಯ ಮಾಡುತ್ತೆ. ಈ ಒಂದೇ ಒಂದು ಹೇರ್ ಪ್ಯಾಕ್ ಇಂದ ಇದಿಷ್ಟು ಬೆನಿಫಿಟ್ಸ್ ನ ನಾವು ಪಡ್ಕೊಳ್ಬಹುದು. ಕೂದಲು ಶೈನಿಂಗ್ ಆಗುತ್ತೆ, ಹಾಗೆ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಹೇರ್ ಗ್ರೋತ್ ಆಗುತ್ತೆ, ಮತ್ತೆ ಡ್ಯಾಂಡ್ರಫ್ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಮತ್ತೆ ಏನಾದ್ರು ತಲೆಯಲ್ಲಿ ನಮ್ಗೆ ಇನ್ಫೆಕ್ಷನ್ಸ್ ಏನಾದ್ರು ಇದ್ರೂ ಕೂಡ ಇದು ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇವಾಗ ನೋಡ್ತಿದ್ದೀರಾ ಅಲ್ವಾ, ನಾನು ಹೇರ್ ಪ್ಯಾಕ್ ನ ಅಪ್ಲೈ ಮಾಡಿ ಒಂದು 3 ಅವರ್ ಇದನ್ನ ಡ್ರೈ ಆಗೋದಕ್ಕೆ ಬಿಟ್ಟು ನಂತರ ನಾನು ಇಲ್ಲಿ ಒಂದು ಶಾಂಪೂ ಇಂದ ಹೇರ್ ವಾಶ್ ನ ಮಾಡಿ ಕೂದಲು ಡ್ರೈ ಆದ್ಮೇಲೆ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಡ್ಯಾಂಡ್ರಫ್ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು. ಕಡಿಮೆ ಅಂತ ಹೇಳಿದ್ರೆ ಇಲ್ವೇ ಇಲ್ಲ ಅಲ್ಲಿ ಡ್ಯಾಂಡ್ರಫ್, ಅಷ್ಟು ಒಂದೇ ಒಂದು ವಾಶ್ಗೆ ಡ್ಯಾಂಡ್ರಫ್ ಎಲ್ಲ ಕ್ಲಿಯರ್ ಆಗಿದೆ. ನೋಡ್ತಿದ್ದೀರಲ್ವಾ, ನಾನು ಈ ತರ ಅದನ್ನ ತೆಗ್ದು ತೆಗ್ದು ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಂದ್ ಸ್ವಲ್ಪನೂ ಡ್ಯಾಂಡ್ರಫ್ ಇಲ್ಲ, ಒಂದೇ ವಾಶ್ ಅಲ್ಲಿ ಈ ಒಂದು ನಿಮ್ಗೆ ರಿಸಲ್ಟ್ ನ ನೀವು ನೋಡ್ಬೋದು. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಇದನ್ನ ಶೇರ್ ಮಾಡಿ, ಅವ್ರಿಗೂ ಕೂಡ ಇದು ಹೆಲ್ಪ್ ಆಗ್ಬೋದು. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಇನ್ನಷ್ಟು ಇದೇ ತರ ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋಸ್ಗಳು ನನ್ನ ಚಾನೆಲ್ ಅಲ್ಲಿ ಇದೆ. ಪ್ಲೀಸ್ ಒಂದ್ಸಾರಿ ವಿಸಿಟ್ ಮಾಡಿ ಎಲ್ಲಾನು ನೋಡಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.